ಉತ್ತರ ಕನ್ನಡ ಜಿಲ್ಲೆಯ 2 ತಾಲೂಕು ಶಿವಮೊಗ್ಗ, ಸಾಗರ, ಬೆಂಗಳೂರಿಗೆ ಸಂಪರ್ಕ ಕಲ್ಪಿಸುವ ಕುಮಟಾ ಸಿದ್ದಾಪುರ ರಾಜ್ಯ ಹೆದ್ದಾರಿ ವಾಲಗಳ್ಳಿಯಿಂದ ಹಾರೋಡಿ ಕ್ರಾಸ್ವರೆಗೆ ಸಂಪೂರ್ಣ ಹದಗೆಟ್ಟಿದ್ದು, ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ರಸ್ತೆಗೂ ನಮಗೂ ಯಾವುದೇ ಸಂಬಂಧವಿಲ್ಲವೆಂಬಂತೆ ವರ್ತಿಸುತ್ತಿದ್ದಾರೆ. ಸಿದ್ದಾಪುರ ರಾಜ್ಯ ಹೆದ್ದಾರಿ ಸಂಚಾರವೇ ರೋಚಕ. ಹೆದ್ದಾರಿ ದುರಸ್ತಿ ಮಾಡಬೇಕಾದ ಲೋಕೋಪಯೋಗಿ ಇಲಾಖೆ ಹೆದ್ದಾರಿಗೆ ಅಗತ್ಯವಾಗಿ ಬೇಕಾದ ಕಾಲುವೆ, ಗುಂಡಿ ಬಿದ್ದ ಜಾಗವನ್ನ ದುರಸ್ತಿ ಮಾಡುವುದು ಕನ್ನಡಿಯೊಳಗಿನ ಗಂಟೆಯಾಗಿಯೇ ಉಳಿದಿದೆ. ಇದಕ್ಕೆ ಉತ್ತಮವಾದ ನಿದರ್ಶನ ಎಂದ್ರೆ ವಾಲಗಳ್ಳಿಯಿಂದ ಹಾರೋಡಿವರೆಗಿನ ಹೆದ್ದಾರಿ ತಗ್ಗು ಗುಂಡಿಗಳು. ವಾಲಗಳ್ಳಿಯಿಂದ ಆರಂಭವಾದ ಬೃಹತ್ ಗುಂಡಿಗಳು ಹಾರೋಡಿ ಕ್ರಾಸ್ವರೆಗೆ ವಾಹನ ಸವಾರರನ್ನ ಹಿಂಸೆಗೆ ನೂಕಿಸಿದೆ. ಬೈಕ್ ಸವಾರರು, ಆಟೋ, ಇತರ ವಾಹನ ಸವಾರರು ಜೀವ ಭಯದಲ್ಲಿ ಸಂಚರಿಸಬೇಕಾದ ಅನಿವಾರ್ಯತೆ ಇದೆ. ಕೊಳಚೆ ಮತ್ತು ಕೆಸರು ನೀರು ವಾಹನ ಸವಾರರ ಪಾಲಿಗೆ ಅಭಿಷೇಕವಾದಂತಾಗಿದೆ. ಹೆಜ್ಜೆ ಹೆಜ್ಜೆಗೂ ಕಾಣಸಿಗುವ ಗುಂಡಿಗಳನ್ನ ತಪ್ಪಿಸಲು ಹೋಗಿ ಬೈಕ್ ಸವಾರರು ಗಂಭೀರವಾಗಿ ಗಾಯಗೊಂಡಿರುವ ಘಟನೆಗಳು ನಡೆಯುತ್ತಿವೆ. ಇನ್ನು ಸ್ವಲ್ಪ ಮುಂದೆ ಸಾಗಿದ್ರೆ ವಾಲಗಳ್ಳಿ ಸಮೀಪ ಭಾರೀ ಮಳೆ ಬಂದಾಗಲೆಲ್ಲ ಹೆದ್ದಾರಿ ಜಲಾವೃತವಾಗುತ್ತದೆ. ಈ ಸಂಕಷ್ಟ ಕಳೆದ 4-5 ವರ್ಷಗಳಿಂದ ನಡೆಯುತ್ತಲೇ ಇದೆ. ಈ ಬಗ್ಗೆ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಏನೂ ಮಾಡಲಾಗದಂತೆ ತಮ್ಮ ಅಸಹಾಯಕತೆಯನ್ನ ತೋರಿಸಿಕೊಂಡಿದ್ದಾರೆ. ಇದರ ಪರಿಣಾಮ ದಿನನಿತ್ಯ ಸಂಚರಿಸುವ ಸಾವಿರಾರು ವಾಹನ ಸವಾರರು ಕಣ್ಣೀರಿನಲ್ಲಿ ಕೈ ತೊಳೆಯುವ ಸ್ಥಿತಿ ಬಂದು ತಲುಪಿದೆ. ಆಡಳಿತ ಯಂತ್ರ, ಜನಪ್ರತಿನಿಧಿಗಳು ಸಾರ್ವಜನಿಕರ ಸಂಕಟವನ್ನ ಇನ್ನೂ ಅರಿತಿಲ್ಲ. ಹಲವು ಜಿಲ್ಲೆಗಳಿಗೆ, ಸಾವಿರಾರು ಹಳ್ಳಿಗಳಿಗೆ ಮುಖ್ಯ ಕೊಂಡಿಯಾಗಿರುವ ಕುಮಟಾ ಸಿದ್ದಾಪುರ ರಸ್ತೆಗೆ ಇದೆಂಥ ದುರ್ಗತಿ. ನಿರ್ವಹಣೆ ಇಲ್ಲದ, ಹೇಳುವವರು ಕೇಳುವವರು ಯಾರೂ ಇಲ್ಲದಂತೆ ಕುಮಟಾ ಸಿದ್ದಾಪುರ ಹೆದ್ದಾರಿ ತಬ್ಬಲಿಯಾದಂತಾಗಿದೆ. ಇವೆಲ್ಲದರ ನರಳಾಟ ವಾಹನ ಸವಾರರಿಗಾಗುತ್ತಿದೆ. ಇನ್ನಾದ್ರೂ ಅರಿತ್ರೆ ಕುಮಟಾ ಸಿದ್ದಾಪುರ ಹೆದ್ದಾರಿ ಸಂಚಾರ ಸುಗಮವಾಗುತ್ತಿತ್ತಲ್ಲವೇ ಎಂದು ಸಾರ್ವಜನಿಕರು, ಜಿಲ್ಲಾಡಳಿತ, ತಾಲೂಕಾಡಳಿತ ಮತ್ತು ಲೋಕೋಪಯೋಗಿ ಇಲಾಖೆ ಜನಪ್ರತಿನಿಧಿಗಳ ಮೌನವನ್ನ ಪ್ರಶ್ನಿಸಿದ್ದಾರೆ. ಹೆದ್ದಾರಿ ತುಂಬೆಲ್ಲ ನೀರು ಜಮಾವಣೆಯಾಗಿ ಇರುವ ರಸ್ತೆಯ ಗುಣಮಟ್ಟ ಮತ್ತಷ್ಟು ಹಾನಿಯಾಗಲಿದೆ. ನೀರು ರೈತರ ತೋಟ, ಗದ್ದೆಗಳ ಮೇಲೆ ಬಿದ್ದು ಬೆಳೆ ಹಾನಿಯೂ ಸಂಭವಿಸುತ್ತಿದೆ. ಶಾಲಾ ಕಾಲೇಜು ವಿದ್ಯಾರ್ಥಿಗಳ ಸ್ಥಿತಿ ಅಯೋಮಯವಾಗಿದೆ. ಹೀಗಾಗಿ ಹೆದ್ದಾರಿ ಅವ್ಯವಸ್ಥೆ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು, ಜನಪ್ರತಿನಿಧಿಗಳು ಗಮನ ಹರಿಸಬೇಕು ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಈ ರೋಡ್ ಸಿದ್ದಾಪುರ ಹೆದ್ದಾರಿ ಗಟರ್ ನೀರೊಟ್ಟು ರೋಡ್ ಮೇಲೆ ಹೋಗ್ತದೆ. ಕೆಳಗೆ ರೈತರಿಗೆ ಜಮೀನು ಮಾಡ್ಲಿಕ್ಕೆ ಆಗುದಿಲ್ಲ. ಅವ್ರ ಪಾಗಾರ, ಅದು ಇದು ಗೆದ್ದೆ, ಇದು ಎಲ್ಲ ನುಕ್ಸಾನ ಆಗ್ತಾ ಉಂಟು. ಮತ್ತೆ ಮೇನ್ ಅಂದ್ರೆ ಶಾಲೆ ಹುಡುಗರಿಗೆ ಹೋಗ್ಲಿಕ್ಕೆ ದಾಟಾಡ್ಲಿಕ್ಕೆ ಆಗುದಿಲ್ಲ. ಗಾಡಿಯವರು ನೀರ್ ಹಾರಿಸ್ತಾರೆ, ಹೊಂಡ ಬಿದ್ದಿದೆ, ಗಾಡಿಯವರು ಬೀಳ್ತಾರೆ, ಎಲ್ಲರೂ ಬೀಳ್ತಾರೆ. ಇದೆಲ್ಲ ಮಾಡ್ತಾ ಹೋಗ್ತಾ ಇರ್ತಾರೆ. PWD ಅವ್ರಿಗೆ ತಿಳಿಸಿದ್ರೆ ಅವರು ದರ್ಕಾರನೇ ತಗೊಳ್ತಾ ಇಲ್ಲ. ಏನ್ ಮಾಡ್ತಾರೆ ಕೇಳಿದ್ರೆ ಬರ್ತೇನೆ ಹೋಗ್ತೇನೆ ಅಂತಾರೆ, ನೋಡ್ಕೊಳ್ತಾರೆ, ಹಂಗೆ ಹೋಗ್ತಾರೆ. ಒಂದು ಕಟಕ್ರಮ ಕೈಗೆ ತಗೊಳ್ಳೋದಿಲ್ಲ. ಮತ್ತೇನು ಕೇಳಿದ್ರೆ ಈ ರೋಡ್ ನಮ್ಗೆ ಸ್ವಲ್ಪ ದುರಸ್ತಿ ಮಾಡಿ ಸರಿ ಮಾಡ್ಕೊಡ್ಬೇಕು. ಸಿದ್ದಾಪುರ ಮೇನ್ ರೋಡ್ ಹೆದ್ದಾರಿ ಆಗ್ತದೆ. ರೋಡ್ ರೈತರಿಗೆ ತೊಂದರೆ ಆಗ್ತದೆ, ಕೆಳಗಡೆ ನೀರು ಹೋಗಿ. ಪಠ್ಯದೊಂದಿಗೆ ಪಠ್ಯೇತರ ಚಟುವಟಿಕೆಗಳು ವಿದ್ಯಾರ್ಥಿಗಳ ಮನೋಬಲ ಹೆಚ್ಚಿಸುವುದಲ್ಲದೆ ಜ್ಞಾನ ಸಂಪತ್ತು ವೃದ್ಧಿಸುತ್ತದೆ. ಆ ದಿಸೆಯಲ್ಲಿ ಯಲ್ಲಾಪುರ ಪಟ್ಟಣದ ವಿಶ್ವದರ್ಶನ ವಿದ್ಯಾಸಂಸ್ಥೆಯ ದ್ವಿತೀಯ PUC ವಿದ್ಯಾರ್ಥಿಗಳು ಗುರುವಾರ ಪೆನ್ನು ಪುಸ್ತಕ ಬಿಟ್ಟು ಕೆಸರಿಗಿಳಿದು ಭತ್ತದ ನಾಟಿ ಕಾರ್ಯದಲ್ಲಿ ತೊಡಗಿ ರೈತ ವಿದ್ಯಾರ್ಥಿಗಳಾಗಿ ಕಂಡರು. ದೇಶಕ್ಕೆ ಅನ್ನ ನೀಡುವ ರೈತರ ಬದುಕು ಬವಣೆ, ವೇದಿಕೆ, ಭಾಷಣ ಅಥವಾ ಉಪನ್ಯಾಸದಿಂದ ಅರಿವಾಗುವಂತದ್ದಲ್ಲ. ಅದು ಮಣ್ಣಿನೊಂದಿಗೆ ಬೆರೆತು ಬೆವರು ಸುರಿಸಿದ್ರೆ ಮಾತ್ರ ತಿಳಿಯುವ ಭೂತಾಯಿ ಮತ್ತು ಮಕ್ಕಳ ಸಂಬಂಧ. ಇಂತಹ ಶ್ರೇಷ್ಠ ವೃತ್ತಿಯ ಅನುಭವ ಪಡೆಯಲು ಖುದ್ದು ವಿದ್ಯಾರ್ಥಿಗಳೇ ಗದ್ದೆಗಿಳಿದು ನೆಟ್ಟಿ ಮಾಡಿದ್ರೆ ಕಿಂಚಿತ್ತಾದರೂ ರೈತರ ಬವಣೆ ಮತ್ತು ನಾವು ತಿನ್ನುವ ಅನ್ನದ ಬೆಲೆ ಗೊತ್ತಾಗುವುದು ಎಂಬ ಕಲ್ಪನೆಯಿಂದ ಕಳೆದ ಕೆಲವು ವರ್ಷಗಳಿಂದ ವಿದ್ಯಾರ್ಥಿಗಳಿಗೂ ಕೃಷಿ ಚಟುವಟಿಕೆ ಪರಿಚಯಿಸುವ ಕಾರ್ಯ ಸಂಸ್ಥೆ ಮಾಡಿಕೊಂಡು ಬರುತ್ತಿದೆ. ಗುರುವಾರ ಯಲ್ಲಾಪುರ ಹುಬ್ಬಳ್ಳಿ ರಸ್ತೆಯ ಕಲ್ಗದ್ದೆ ಎಂಬಲ್ಲಿ ಯಮುನಾ ಗಾಂವ್ಕರ್ ಅವರ ಗದ್ದೆಯಲ್ಲಿ ವಿಶ್ವದರ್ಶನ ದ್ವಿತೀಯ PUC ಕಾಲೇಜಿನ 75 ಮಕ್ಕಳು ಗದ್ದೆ ನಾಟಿ ಮಾಡಿದ್ರು. ಪ್ರಾಂಶುಪಾಲ DK ಗಾಂವ್ಕರ್ ಮಾರ್ಗದರ್ಶನದಲ್ಲಿ ನಡೆದ ಕೃಷಿ ಚಟುವಟಿಕೆಯನ್ನ ವಾಣಿಜ್ಯ ವಿಭಾಗದ ಉಪನ್ಯಾಸಕ ಸಚಿನ್ ಭಟ್ ನೇತೃತ್ವ ವಹಿಸಿದ್ರು. ನೆಟ್ಟಿ ಕಾರ್ಯದ ನಂತರ ಅದೇ ಸ್ಥಳದಲ್ಲಿ ವಿದ್ಯಾರ್ಥಿಗಳಿಗೆ ಕೃಷಿ ಭೋಜನದ ವ್ಯವಸ್ಥೆ ಮಾಡಲಾಗಿತ್ತು. ಶಿಕ್ಷಕರು, ವಿದ್ಯಾರ್ಥಿಗಳು, ಸ್ಥಳೀಯ ಗದ್ದೆ ಕೆಲಸದವರು ಒಟ್ಟಾಗಿ ಮಧ್ಯಾಹ್ನದ ಭೋಜನ ಸವಿದರು. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್. ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ. ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ.
ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.